ಕ್ಷಣಗಳಲ್ಲಿ ಜಮ್ಮು ಕಾಶ್ಮೀರಕ್ಕೆ ರಾಜನಾಥ್ ಸಿಂಗ್ ಭೇಟಿಯನ್ನು ನೀಡ್ತಾ ಇದ್ದಾರೆ. ಪರಿಸ್ಥಿತಿಯ ಅವಲೋಕನವನ್ನ ಮಾಡಲಿದ್ದಾರೆ ರಕ್ಷಣಾ ಸಚಿವರು. ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಲಿದ್ದಾರೆ ರಾಜನಾಥ್ ಸಿಂಗ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಭೇಟಿಯನ್ನ ನೀಡ್ತಾ ಇದ್ದಾರೆ. ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಾರೆ ರಕ್ಷಣಾ ಸಚಿವರು. ಜೊತೆಗೆ ಅಲ್ಲಿನ ಸ್ಥಿತಿಗತಿಯ ವಿವರಣೆಯನ್ನ ಪಡ್ಕೊಳ್ಳೋದ್ರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಮಾಹಿತಿಯನ್ನ ಪಡ್ಕೊಳ್ಳಲಿದ್ದಾರೆ ಸಭೆ ನಡೆಸೋ ಮುಖಾಂತರವಾಗಿ. ಜಮ್ಮು ಕಾಶ್ಮೀರಕ್ಕೆ ಭೇಟಿಯನ್ನು ನೀಡ್ತಾ ಇರೋದು ಈ ಯುದ್ಧದ ಕಾರ್ಮೋಡ ಏನು ಆವರಿಸಿಕೊಂಡಿತ್ತು, ಅದಾದ ನಂತರದ ಕೆಲವು ಬೆಳವಣಿಗೆಗಳು ಮತ್ತು ಆ ಸಂದರ್ಭದಲ್ಲಿ ಆದಂಥ ಕೆಲವೊಂದಷ್ಟು ಅಟ್ಯಾಕ್ಸ್ಗಳು, ಇದೆಲ್ಲದರ ಬಗ್ಗೆಯೂ ಕೂಲಂಕುಷವಾಗಿ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ ರಕ್ಷಣಾ ಸಚಿವರು. ಇನ್ನೇನು ಕೆಲವೇ ಕ್ಷಣದಲ್ಲಿ ಭೇಟಿಯನ್ನು ನೀಡ್ತಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಹಿರಿಯ ಅಧಿಕಾರಿಗಳು ಕೂಡ ಸಾಥ್ ನೀಡಲಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಕೆಲವು ಪ್ರದೇಶಗಳನ್ನು ವಿಸಿಟ್ ಮಾಡ್ತಾರೆ. ಅಲ್ಲಿನ ಸ್ಥಿತಿಗತಿ ಏನು ಎತ್ತ, ಅಟ್ಯಾಕ್ ಸಂದರ್ಭದಲ್ಲಿ ಏನಾಗಿತ್ತು, ಎಷ್ಟು ಹಾನಿ ಆಗಿತ್ತು, ಯಾವ್ಯಾವ ಪ್ರದೇಶಗಳಿಗೆ ಡ್ಯಾಮೇಜ್ ಆಗಿತ್ತು, ಸಾವು ನೋವು ಸಂಭವಿಸಿದರೆ ಅದ್ರ ಬಗ್ಗೆ ಮಾಹಿತಿ, ಕೆಲವರಿಗೆ ಗುಂಡೇಟು ಬಿದ್ದಿತ್ತು, ಆಸ್ಪತ್ರೆಗೆ ದಾಖಲಾಗಿದ್ರು, ಅವರ ಆರೋಗ್ಯದ ಪರಿಸ್ಥಿತಿ, ಜೊತೆಗೆ ಯೋಧರ ಜೊತೆಗಿನ ಮಾತುಕತೆ, ಇದೆಲ್ಲವನ್ನು ಕೂಡ ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಮ್ಮು ಕಾಶ್ಮೀರಕ್ಕೆ ರಕ್ಷಣಾ ಸಚಿವರು ತೆರಳಲಿದ್ದಾರೆ. ನೋಡಿ, ಇಲ್ಲಿವರೆಗೂ ಸಾಕಷ್ಟು ಮ್ಯಾರಥಾನ್ ಮೀಟಿಂಗ್ಗಳನ್ನು, ಪ್ರಮುಖ ಮಹತ್ವದ ಮೀಟಿಂಗ್ಗಳನ್ನು ರಕ್ಷಣಾ ಸಚಿವರು ಮಾಡಿದ್ರು. ಅವರ ನಿವಾಸದಲ್ಲಿಗೆ ಮೂರೂ ಸೇನೆಯ ಮುಖ್ಯಸ್ಥರ ಜೊತೆಗೆ ಕೂತು ಕೆಲವೊಂದಷ್ಟು ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದಿತ್ತು. ಆ ಸಂದರ್ಭದಲ್ಲಿ ಆ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ವಾಸ್ತವ ಚಿತ್ರಣ ಏನಿದೆ, ಅಲ್ಲಿನ ಸ್ಥಿತಿಗತಿಗಳು ಏನಿದೆ, ಇದ್ರ ಬಗ್ಗೆ ಮಾಹಿತಿ ಪಡೆದಿರಲಿಲ್ಲ. ಹಾಗಾಗಿ ನೇರವಾಗಿ ಖುದ್ದು ಅವರೇ ಭೇಟಿಯನ್ನು ಕೊಡೋದಕ್ಕೆ ಮುಂದಾಗಿರೋದು. ಎಷ್ಟು ಮಟ್ಟಿಗೆ ಡ್ಯಾಮೇಜಸ್ ಆಗಿದೆ, ಹಾನಿಗಳಾಗಿದೆ, ಪ್ರಾಣಹಾನಿ ಆಗಿದ್ರೆ ಅದರ ಬಗ್ಗೆ ಮಾಹಿತಿ, ಕೆಲವರಿಗೆ ಡ್ಯಾಮೇಜಸ್ ಆಗಿತ್ತು, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಅವರ ಆರೋಗ್ಯ ಯಾವ ರೀತಿ ಆಗಿದೆ, ಯಾವ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ, ಅದರ ವಿಚಾರ, ಗಡಿಭಾಗದಲ್ಲಿ ಸದ್ಯ ಯಾವ ಥರದ ಪರಿಸ್ಥಿತಿ ಇದೆ, ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದ್ರ ಜೊತೆಗೆ ಬೇರೆ ಬೇರೆ ಅಲ್ಲಿನ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸ್ತಾರೆ. ಯಾಕಂದರೆ ಖುದ್ದಾಗಿ ಅವರಲ್ಲಿ ಎಲ್ಲವನ್ನು ನೋಡಿರ್ತಾರೆ. ಅವತ್ತಿನ ಪರಿಸ್ಥಿತಿ ಏನೇನಿತ್ತು, ಎಲ್ಲ ಅಟ್ಯಾಕ್ಸ್ ಆಯಿತು, ಹೇಗೆ ಅಟ್ಯಾಕ್ಸ್ ಆಯಿತು, ನಾವು ಅದನ್ನು ಹೇಗೆ ತಡೆಗಟ್ಟಿದ್ವಿ. ಸೊ ಇದೆಲ್ಲದ ವಿಚಾರದ ಬಗ್ಗೆ ರಕ್ಷಣಾ ಸಚಿವರು ಇವತ್ತು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾರೆ. ಇವ್ರ ಜೊತೆಗೆ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಸಾಥ್ ನೀಡ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಅವರು ಭೇಟಿ ಕೊಡ್ತಿರುವಂಥ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿದ್ದಾರೆ.